ನಮಸ್ಕಾರ. ಕೈಯಲ್ಲಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಇದೀಗ ಬಿಗ್ ಬಾಸ್ ಮಾರ್ಚಿ ಸ್ಪರ್ಧಿಗಳು ಇಬ್ರು ಕೂಡ ವಿನಯ್ ಗೌಡ ಹಾಗೂ ರಜತ್ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಹಾಜರಾಗುವಂತೆ ತಪಾಸಣೆಗೆ ಕರೆದಿದ್ದಾರಂತೆ. ಸೊ ಏನಿರಬಹುದು ವಿಷಯ ಅಂತ ನೀವು ನೋಡೋದಾದ್ರೆ, ಇದೀಗ ನೀವು ರಜತ್ ಅವರ ಇನ್ಸ್ಟಾಗ್ರಾಮನ್ನು ನೋಡ್ತಾ ಇದ್ರೆ ಸಾಕಷ್ಟು ವೈರಲ್ ಆಗಿರುವಂತಹ ಒಂದು ವಿಡಿಯೋವನ್ನು ಅವರು ಹರಿಬಿಟ್ಟಿದ್ರು. ಸೊ ಅವರು ರೀಲ್ಸ್ ಮಾಡಿದ್ದಪ್ಪ ಇಲ್ಲ, ಅವರು ಯಾವ ರೀತಿ ಕಾಸ್ಟ್ಯೂಮ್ ಹಾಕಿದ್ರು, ಯಾವ ರೀತಿಯಾಗಿ ನಡೆದುಕೊಂಡ್ರು ಅನ್ನೋದು ತಪ್ಪ, ಅದು ಅಲ್ಲ. ಆದರೆ ಅವರು ನಕಲಿ ಲಾಂಗನ್ನು ಹಿಡಿದು ವಿಡಿಯೋ ಮಾಡಿದ್ರು, ಅದು ತಪ್ಪು ಅಂತ ಇದೀಗ ಅವರ ಒಂದು ಏನು ನಡೀತಾ ಇದೆ ಒಂದು ಚರ್ಚೆ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬಹುದು. ಸೊ ಸ್ನೇಹಿತರೆ, ಸಮಾಜಕ್ಕೆ ನೀವೇನು ಹೇಳಕ್ ಹೊರಟಿದ್ದೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಯಾಕೆಂದರೆ ಒಂದಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ನಿಮಗೆ ಏನಾದರೂ ತಿಳಿಸ್ಬೇಕು, ಹೇಳಬೇಕು ಅಂದರೆ ಅದನ್ನು ಉಪಯೋಗದ ಪಡಿಸ್ಕೊಳ್ಳಿ ಹೊರತು ಸದುಪಯೋಗ ಪಡಿಸ್ಕೊಳ್ಬೇಡಿ ಅಂತ ಹೇಳೋದೇ ನನ್ನ ಮಾತಿನ ಅರ್ಥ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ಇದೀಗ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದಾರಂತೆ. ವಿಚಾರಣೆಗೆ ಬಂದು ಹೇಳಿಕೆ ದಾಖಲಿಸುವಂತೆ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಸೂಚನೆ ನೀಡಿದೆ. ಸದ್ಯ ರಜತ್ ಹಾಗೂ ವಿನಯ್ ಗೌಡ ಪರಿಸ್ಥಿತಿ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗಿದೆ. ಲಾಂಗ್ ಹಿಡಿದು ವಿಡಿಯೋ ಮಾಡಿದ ಹಿನ್ನೆಲೆಯಲ್ಲಿ ಇಬ್ಬರ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆಯಡಿ FIR ದಾಖಲಾಗಿದೆ ಅನ್ನೋ ಒಂದು ವಿಚಾರ ಬರ್ತಾ ಇದೆ. ಸೊ ವಿನಯ್ ಗೌಡ ಹಾಗೂ ರಜತ್ ಇಬ್ಬರು ಹೆಚ್ಚು ಕಡಿಮೆ ಒಂದೇ ಕಾಸ್ಟ್ಯೂಮ್ನಲ್ಲಿ ಕೈಯಲ್ಲಿ ನಕಲಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದಾರೆ. ಅವರೊಂದು ರೀಲ್ಸನ್ನು ರಜತ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹರಿಬಿಟ್ಟಿದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ಸೊ ಲಾಂಗ್ ಮಚ್ಚು ಗನ್ ಬಂದೂಕು ಹೀಗೆಲ್ಲ ಹಿಡಿದು ರೀಲ್ಸ್ ಮಾಡಬಾರ್ದು ಅನ್ನೋದು ಅಪರಾಧ. ಸೊ ಇದು ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿದ್ರೋ ಗೊತ್ತಿಲ್ಲ, ಆದರೆ ರಜತ್ ಹಾಗೂ ವಿನಯ್ ಗೌಡ ಅವರಿದ್ದ ಇದೀಗ FIR ದಾಖಲಾಗಿದೆ. ಸೊ ಇವರು ಈಗ ವಿಚಾರಣೆಗೆ ಹೋಗಿದ್ದಾರೆ ಅನ್ನೋ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಸದ್ಯ ಸಮಾಜಕ್ಕೆ ನೀವೇನು ಹೇಳಿಕೊಟ್ಟಿದ್ದೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ದಯವಿಟ್ಟು ಯಾರು ಕೂಡ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿ ಹರಿಬಿಡಬೇಡಿ. ಯಾಕೆಂದರೆ ತುಂಬ ಜನ ಈ ಥರ ವಿಡಿಯೋಗಳು ನೋಡಿ ಇನ್ಸ್ಪೈರ್ ಆಗೋರು ಇರ್ತಾರೆ. ಸೊ ಆವಾಗ ನಾವು ಯಾವ ರೀತಿಯಾದಂತಹ ಸೂಚನೆಗಳನ್ನು ಇನ್ಫಾರ್ಮೇಷನ್ಗಳನ್ನು ಕೊಡಬೇಕು ಅದನ್ನು ತಲೆ ಇಟ್ಕೊಡಿ. ಸೊ ಧನ್ಯವಾದಗಳು. ನೀವೇನಂತೀರಾ ಇದಕ್ಕೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ. ನೀಕೆ ನೋಡ್ತಾ ಇರಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ.